The Santosh Mines Limited took from Chabad company a lease of mine for a period of 25 years from 1/1/1975 on a royalty of rupees 5 per ton mines, minerals, okay, with a dead rent of rupees 20,000 and power to recoup short working during the first 5 years of the lease. ಸೊ ಇಲ್ಲಿ ಸಂತೋಷ್ ಮೈನ್ಸ್ದವ್ರು ಏನದಲ್ಲ ಶಾಬಾದ್ ಕಂಪನಿ ಅವ್ರ ಕಡೆಯಿಂದ ಒಂದು ಲೀಸ್ನಲ್ಲಿ ಏನಪ್ಪ ಅಂದ್ರೆ ಮೈನಿಂಗ್ ಕಂಪನಿ ಪರ್ಚೇಸ್ ಮಾಡ್ತಾರೆ. ಹೌದು, ಇಲ್ಲಿ ಒಂದು ಅಗ್ರಿಮೆಂಟ್ ಅದ. ಏನಪ್ಪ ಅಂದ್ರೆ 25 ವರ್ಷದ ಅಗ್ರಿಮೆಂಟ್ ಅದ. ಏನಂತ ಹೇಳಿ ಅಂದ್ರೆ ಆ ಒಂದು ಅವರೇನು ಸ್ಟೋನ್ ಏನು ಓಕೆ ತೆಗಿತಾರಲ್ಲ, ತೆಗೆದಿದ್ದು 1 ಟನ್ನಿಂದ ಏನಪ್ಪ ಅಂದ್ರೆ 5 ರೂಪಾಯಿ ಕೊಡಬೇಕು ಮತ್ತು 20,000 ಏನದಲ್ಲ ಕಂಪಲ್ಸರಿ ಮಿನಿಮಮ್ ರೆಂಟ್ ಕೊಡಬೇಕು ಅಂತ ಹೇಳ್ತೀನಿ. ಸೊ ಡೆಡ್ ರೆಂಟ್ ಅಂದ್ರೇನು, ಮಿನಿಮಮ್ ರೆಂಟ್ ಅಂತಪ್ಲೆ. ಡೆಡ್ ರೆಂಟ್ ಅಂದ್ರೇನು, ಮಿನಿಮಮ್ ರೆಂಟು. ಸೊ ಪ್ರತಿ ವರ್ಷ ಇಷ್ಟು ಕೊಡಲೇಬೇಕು. ಒಂದು ವೇಳೆ ಶಾರ್ಟ್ ವರ್ಕಿಂಗ್ ಇದ್ರೆ ಭೀ ಮಿನಿಮಮ್ ರೆಂಟ್ ಕೊಡಲೇಬೇಕು ಅಗ್ರಿಮೆಂಟ್ ಅದ. ಸೊ ಇಲ್ಲಿ ಯಾವ ವರ್ಷದಾಗ ಏನು ಶಾರ್ಟ್ ವರ್ಕಿಂಗ್ ಅದಲ್ಲ, ಆ ಶಾರ್ಟ್ ವರ್ಕಿಂಗ್ ಏನಪ್ಪ ಅಂದ್ರೆ ಮುಂದಿನ ಒಂದು 5 ವರ್ಷದ ಒಳಗಾಗಿ ಏನದಲ್ಲ ರಿಕವರ್ ಮಾಡ್ಕೋಬೇಕು ಅನ್ನೋದು ಕೂಡ ಒಂದು ಅಗ್ರಿಮೆಂಟ್ ಅದ ಇಲ್ಲಿ. ಹೌದು. ಸೊ ಈಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು 1ನೇ ವರ್ಷ 2ನೇ ವರ್ಷ ನಮಗೆ ಅಲ್ಲಿ ಅಷ್ಟು ಪ್ರಾಫಿಟ್ ಸಿಗಂಗಿಲ್ಲ. ಹೌದಿಲ್ಲ. ಆ ಪ್ರಾಫಿಟ್ ಏನಪ್ಪ ಅಂದ್ರೆ ರಿಕವರಿ ಒಂದು ವೇಳೆ ಅದು ಲಾಸ್ ಆಗಿತ್ತಲ್ಲ, ಆ ಲಾಸ್ ಏನಪ್ಪ ಅಂದ್ರೆ ಮುಂದಿನ ಒಂದು 5 ವರ್ಷದಾಗ ಏನದಲ್ಲ ಪ್ರಾಫಿಟ್ ಆದಂಥ ಒಂದು ಅದರಿಂದ ಇವರು ರಿಕವರಿ ಮಾಡ್ಕೋಬೋದು ಅಂತ ಹೇಳ್ಕೊಂಡು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಾರೆ. ಓಕೆ. ಸೊ ಇಲ್ಲಿ ಆ್ಯನ್ಯುವಲ್ ಔಟ್ಪುಟ್ ಯಾವ ವರ್ಷ ಎಷ್ಟಿಟ್ಟದ ಅಂತ ಹೇಳ್ಕೊಂಡ್ರೆ ಇದು ಇನ್ ಟನ್ಸ್ದಾಗ ಅದ. 1975 2,000 ಟನ್ಸು, 1976 3,000 ಟನ್ಸು, 1977 4,000 ಟನ್ಸ್, 1978 4,500 ಟನ್ಸ್, 1979 5,000 ಟನ್ಸ್. ಓಕೆ. ಇಲ್ಲಿ 5 ವರ್ಷದ್ದು ಒಂದು ಇನ್ಫಾರ್ಮೇಷನ್ ಕೊಟ್ಟಾನೆ, ಯಾವ ವರ್ಷ ಎಷ್ಟು ಔಟ್ಪುಟ್ಟು ಇನ್ ಟನ್ಸ್ನಾಗ ಬಂದದ ಅಂತ ಹೇಳ್ಕೊಂಡು ಇಲ್ಲಿ ಕೊಟ್ಟಿದ್ದಾನೆ. ಸೊ ನಮಗೇನು ಹೇಳ್ತಾನೆ ಇಲ್ಲಿ, ಗಿವ್ ದ ಜರ್ನಲ್ ಎಂಟ್ರೀಸ್ ಇನ್ ದ ಬುಕ್ಸ್ ಆಫ್ ಸಂತೋಷ್ ಮೈನ್ಸ್ ಲಿಮಿಟೆಡ್ ಅಂತ ಹೇಳ್ತೀನಿ. ಅಂದ್ರೆ ನಾವಿಲ್ಲಿ ನಿಮಗೆ ಎಲ್ಲರಿಗೂ ಗೊತ್ತಿದೆ ಹೂ ಇಸ್ ದ ಲೆಸ್ಸಿ ಆ್ಯಂಡ್ ಹೂ ಇಸ್ ದ ಲೆಸ್ಸರ್. ಓಕೆ. ದ ಲೆಸ್ಸರ್ ಇಸ್ ದ ಓನರ್. ಲೆಸ್ಸಿ ಇಸ್ ದ ಪರ್ಸನ್ ಹೂ ಹ್ಯಾಸ್ ಟೇಕನ್ ದ ರೈಟ್ ಫ್ರಮ್ ದ ಲೆಸ್ಸರ್. ಲೆಸ್ಸಿ ಇಸ್ ದ ಪರ್ಸನ್ ಹೂ ಟೇಕ್ ದ ರೈಟ್ ಆಫ್ ಯೂಸಿಂಗ್ ದ ಅಸೆಟ್ಸ್ ಫ್ರಮ್ ಲೆಸ್ಸರ್. ಲೆಸ್ಸರ್ನಿಂದ ಆಸ್ತಿಯನ್ನು ಉಪಯೋಗ ಮಾಡುವಂಥ ಒಂದು ಹಕ್ಕು ಪಡೆದಂಥ ವ್ಯಕ್ತಿಗೆ ಲೆಸ್ಸಿ ಅಂತ ಹೇಳಿ ಕರಿತೇವೆ. ಇಲ್ಲಿ ಸಂತೋಷ್ ಮೈನ್ಸ್ ಲಿಮಿಟೆಡ್ ಏನದಲ್ಲ ಲೆಸ್ಸಿ ಆ್ಯಂಡ್ ಶಾಬಾದ್ ಕಂಪನಿ ಇಸ್ ದ ಲೆಸ್ಸರ್, ಶಾಬಾದ್ ಕಂಪನಿ ಇಸ್ ದ ಓನರ್. ಓಕೆ. ನಾವಿಲ್ಲಿ ಯಾರು ಬುಕ್ನಾಗ ಜರ್ನಲ್ ಎಂಟ್ರಿ ಪಾಸ್ ಮಾಡಬೇಕಪ್ಪ ಅಂದ್ರೆ ಲೆಸ್ಸಿ, ದಟ್ ಈಸ್ ಸಂತೋಷ್ ಮೈನ್ಸ್. ಓಕೆ. ಸೊ ಎಲ್ಲರೂ ನೀವು ಇಲ್ಲಿ ನೆನ್ಪಿಟ್ಟುಕೋರಿ, ಜರ್ನಲ್ ಎಂಟ್ರಿ ನಾವು ಪಾಸ್ ಮಾಡೋಕ್ಕಿಂತ ಮುಂಚೆ ಏನದಲ್ಲ ರಾಯಲ್ಟಿ ಚಾರ್ಟ್ ಹಾಕ್ತೇವೆ. ಅಲ್ಲಿ ಏನು ಮಾಡ್ತೇವೆ, ರಾಯಲ್ಟಿ ಚಾರ್ಟ್ ಹಾಕ್ತೇವೆ. ಸೊ ಎಲ್ಲರೂ ಸ್ವಲ್ಪ ನೆನ್ಪಿಡಬೇಕು. ಸೊ ರಾಯಲ್ಟಿ ಚಾರ್ಟ್ ಏನದಲ್ಲ ಇದು ಒಂದು 9 ಕಾಲಮ್ನ ಒಂದು ಟೇಬಲ್ ಅದ. ಎಷ್ಟು ಕಾಲಮ್ದು? 9 ಕಾಲಮ್ದು ಒಂದು ಟೇಬಲ್ ಅದ. ಸೊ ಇಲ್ಲಿ 1ನೇ ಕಾಲಮ್ ಏನದಲ್ಲ ಇಯರ್ ಬರಿತೀವಿ, 2ನೇ ಕಾಲಮ್ ಔಟ್ಪುಟ್ ಇನ್ ಟನ್, ಅದು ಮೈನಸ್ ಆಗಿರ್ಬೋದು ಅಥವಾ ಏನೇ ಇರ್ಬೋದು, ಔಟ್ಪುಟ್ ಅಂತ ಕಲ್ಬಿಡ್ತೇವೆ. ಸೊ 3ನೇ ಕಾಲಮ್ ಏನದಲ್ಲ ರಾಯಲ್ಟಿ. ರಾಯಲ್ಟಿ 1 ಟನ್ನಿಗೆ ಎಷ್ಟು ಕೊಟ್ಟಂತ ಅಮೌಂಟ್ ಕೂಡ ಮೆನ್ಷನ್ ಮಾಡಬೇಕು, ಹೌ ಮಚ್ ಅಮೌಂಟ್ ಹಿ ಹ್ಯಾಸ್ ಪೇಡ್ ಲೈಕ್ ದಟ್. ಸೊ ಎಲ್ಲರಿಗೆ ಕೇಳಿಸ್ಲತ್ತಲ್ಲ? ಕೇಳಿಸ್ಲತ್ತಿಲ್ಲ? ರಿಪ್ಲೈ ಕೊಡ್ರಿ ಹಂಗೆ ನಾನು ಇನ್ ಬಿಟ್ವೀನ್. ಹಾಂ ರೀ ಸರ್. ಕ್ಲಿಯರ್ ಕೇಳುತ್ತಲ್ಲ? ಹಾಂ ಸರಿ ಸರಿ. ಓಕೆ ಓಕೆ ಓಕೆ. ಮ್ಯೂಟ್ ಮಾಡಿರಿ. ಸೊ ಇಲ್ಲಿ ನಾವು ಏನದಲ್ಲ ಒಂದು 3ನೇ ಕಾಲಮ್ ರಾಯಲ್ಟಿ ಅಮೌಂಟ್ಗೆ ಸಾಥ್ ಬರೀತೀವಿ. 4ನೇ ಕಾಲಮ್ ಏನದಲ್ಲ ಮಿನಿಮಮ್ ರೆಂಟು, ಎಲ್ಲರೂ ನೆನ್ಪಿಟ್ಕೋರಿ. ಸೊ ಇದು 5ನೇ ಕಾಲಮ್ ಏನದಲ್ಲ ಶಾರ್ಟ್ ವರ್ಕಿಂಗ್ ಅಥವಾ ಡೆಫಿಷಿಯನ್ಸಿ ಅಂತ ಕರಿತೀವಿ. ಅಂದರೆ ಯಾವ ವರ್ಷ ನಮಗೆ ಅಲ್ಲಿ ಮಿನಿಮಮ್ ರೆಂಟ್ಗಿಂತಲೂ ರಾಯಲ್ಟಿ ಕಡಿಮೆ ಇತ್ತಂದ್ರೆ ಅದಕ್ಕೆ ಶಾರ್ಟ್ ವರ್ಕಿಂಗ್ ಅಂತ ಹೇಳಿ ಕರಿತೀವಿ. ಹೌದು. ಶಾರ್ಟ್ ವರ್ಕಿಂಗ್ ಅಂದ್ರೆ ಏನು, ಇಫ್ ರಾಯಲ್ಟಿ ಈಸ್ ಲೆಸ್ ದ್ಯಾನ್ ದಿ ಮಿನಿಮಮ್ ರೆಂಟ್, ಸೊ ದಟ್ ಅಮೌಂಟ್ ಈಸ್ ಕಾಲ್ಡ್ ಶಾರ್ಟ್ ವರ್ಕಿಂಗ್ ಆರ್ ಡೆಫಿಸಿಟ್. ಓಕೆ. ಸೊ ಅದೇ ಮುಂದೆ ಏನದಲ್ಲ ಸರ್ಪ್ಲಸ್ ಅಂದ್ರೆ ಇನ್ನು ರಾಯಲ್ಟಿ ಮಿನಿಮಮ್ ರೆಂಟ್ಗಿಂತಲೂ ಹೆಚ್ಚಿಗಿತ್ತಂದ್ರೆ, ಇಫ್ ದ ರಾಯಲ್ಟಿ ಈಸ್ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್, ಇಫ್ ದ ರಾಯಲ್ಟಿ ಈಸ್ ಮೋರ್ ದ್ಯಾನ್ ದಿ ಮಿನಿಮಮ್ ರೆಂಟ್, so that is called surplus. Okay, that is called surplus. ರಾಯಲ್ಟಿ ಏನದಲ್ಲ ಮಿನಿಮಮ್ ರೆಂಟ್ಗಿಂತಲೂ ಹೆಚ್ಚಿಗಿತ್ತಂದ್ರೆ ಅದಕ್ಕೆ ಸರ್ಪ್ಲಸ್ ಅಂತ ಬರೀತು.
ಸರ್ಪ್ಲಸ್ ಕಾಲಮ್ದಾಗ ಬರೀಬೇಕು. ಸೊ ಈಗ ಏನು ಇಲ್ಲಿ ನಾಲ್ಕನೇ ಈಗ 5ನೇ ಕಾಲಮ್ದಾಗ ಚಾರ್ಟ್ ವರ್ಕಿಂಗ್ ಏನದಲ್ಲ, ಆ ಚಾರ್ಟ್ ವರ್ಕಿಂಗ್ಸ್ದಾಗ ಏನಪ್ಪ ಅಂದ್ರೆ ನಾವು ಮುಂದೆ ಸರ್ಪ್ಲಸ್ ಆದಾಗ ರಿಕವರಿ ಮಾಡ್ಕೋತೀವಿ. ಒಂದು ವೇಳೆ ಸರ್ಪ್ಲಸ್ ಆಗಲಿಲ್ಲ ಅಂದ್ರೆ ರಿಕವರ್ದಾಗ ಬರ್ಬಿಡ್ತೀವಿ. ಸೊ ಅದು ಮುಂದೆ ಅದೇ ಚಾರ್ಟ್ ವರ್ಕಿಂಗ್ದಾಗ ಮತ್ತೊಂದು 2 ಕಾಲಮ್ ಮಾಡ್ತೀವಿ ಮುಂದೆ ಸೇಮ್ ಅದು ಚಾರ್ಟ್ ವರ್ಕಿಂಗಿಗೆ. ಆ ಚಾರ್ಟ್ ವರ್ಕಿಂಗ್ ಏನಂತ ಮಾಡಬೇಕಪ್ಪ ಅಂದ್ರೆ ರಿಕವರ್ಡ್ ಮತ್ತು ರಿಕವರ್ಡ್ ಅಂತ ಹೇಳ್ತೀನಿ. ಏನು ಮಾಡಬೇಕು ಆ ಚಾರ್ಟ್ ವರ್ಕಿಂಗ್ ಏನದಲ್ಲ ಅದಕ್ಕಿನ್ನ ಮುಂದೆ ಸರ್ಪ್ಲಸ್ ಆದ ಕೂಡಲೇ ಮತ್ತೊಂದು 2 ಕಾಲಮ್ ಜಾಯಿಂಟ್ ಮಾಡ್ತೇವೆ. ಚಾರ್ಟ್ ವರ್ಕಿಂಗ್ದಾಗ ಏನದಲ್ಲ ಒಂದು ರಿಕವರ್ಡ್ ಮತ್ತು ಇನ್ನೊಂದು ರಿಕವರ್ಡ್ ಹೇಳ್ತಿಂದ. ಸೊ ಲಾಸ್ಟ್ ಕಾಲಮ್ 9ನೇ ಕಾಲಮ್ ಏನಪ್ಪ ಅಂದ್ರೆ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತೀನಿ. ಲಾಸ್ಟ್ ಇನ್ ಪೇಮೆಂಟ್ ಟು ಲೆಸ್ಸರ್. ಇಲ್ಲಿ ಓವರಾಲ್ ಆಗಿ ಏನು ಕರಿತೀವಿ ಲೆಸ್ಸರ್ ಅಂತ ಕರಿತೀವಿ. ಲೆಸ್ಸರ್ ಇಸ್ ದ ಓನರ್. ಓಕೆ. ಸೊ ಮೈನ್ಸ್ ಇತ್ತಂದ್ರೆ ಓನರಿಗೆ ಲ್ಯಾಂಡ್ ಲಾರ್ಡ್ ಅಂತೀವಿ. ಒಂದು ವೇಳೆ ಪಬ್ಲಿಷ್ ಇತ್ತಂದ್ರೆ ಆಥರ್ ಅಂತೇಳಿ ಕರಿತೀವಿ. ಸೊ ಒಂದು ವೇಳೆ ಟ್ರೇಡ್ ಮಾರ್ಕು ಅಥವಾ ಪೇಟೆಂಟ್ ಇತ್ತಂದ್ರೆ ಪೇಟೆಂಟ್ ಅಂತ ಕರಿತೀವಿ ನೋಡ್ರಿ ಓನರ್. ಓನರ್ಗೆ ಏನಂತ ಕರಿತೀವಿ ಮೈನ್ಸ್ ಇತ್ತಂದ್ರೆ ಲ್ಯಾಂಡ್ ಲಾರ್ಡ್, ಬುಕ್ಸ್ ಬಗ್ಗೆ ಇತ್ತಂದ್ರೆ ಆಥರ್, ಸೊ ಅದೇ ಪೇಟೆಂಟ್ ಬಗ್ಗೆ ಐತಂದ್ರೆ ಪೇಟೆಂಟ್ ಅಂತ ಕರಿತೀವಿ. ಗೊತ್ತಾಯಿತು. ಸೊ ಇಲ್ಲಿ ನಾವು ಏನು ಮಾಡಮಿ 1 by 1 ಇದು 5 ವರ್ಷದ್ದು ಏನು ಮಾಡಮಿ ಇದು ಕಾಲಮ್ ಹಾಕಮ್. ಸೊ ಇಲ್ಲಿ ಫಸ್ಟಿನ ವರ್ಷ ನೋಡಿರಿ 1975ದಾಗ 2000 ಟನ್ಸ್ 2000 ಟನ್ಸ್ ಏನಂದ್ರೆ ಔಟ್ಪುಟ್ ಬಂದದ. ಸೊ 1 ಟನ್ನಿಗೆ ಎಷ್ಟು ರುಪೀಸು 5 ರೂಪೀಸ್ ಅಂತ. ದಟ್ ಈಸ್ ಈಗ ನಾವು ರಾಯಲ್ಟಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ತೀವಪ್ಪ ಅಂದ್ರೆ 1 ಟನ್ನಿಗೆ 5 ರೂಪೀಸ್ ಆದರೆ 2000 ಟನ್ನಿಗೆ ಎಷ್ಟು 2000 ಇಂಟು 5 ದಟ್ ಈಸ್ 10,000 ಫಾರ್ 1975. And again we will write in chart working column okay difference of this royalty and minimum rent. ಸೊ ಮೊದಲೇ ಹೇಳೀನಿ ರಾಯಲ್ಟಿ ಏನದಲ್ಲ ಮಿನಿಮಮ್ ರೆಂಟ್ಗಿಂತ ಕಡಿಮೆ ಇತ್ತಂದ್ರೆ ಚಾರ್ಟ್ ವರ್ಕಿಂಗ್ದಾಗ ಬರೀಬೇಕು. ಒಂದು ವೇಳೆ ರಾಯಲ್ಟಿ ಏನದಲ್ಲ ಮಿನಿಮಮ್ ರೆಂಟ್ಗಿಂತಲೂ ಹೆಚ್ಚಿಗೆ ಇತ್ತಂದ್ರೆ ಸರ್ಪ್ಲಸ್ದಾಗ ಬರೀಬೇಕು. ಇಲ್ಲಿ 1975ದಾಗ ಏನದಲ್ಲ ಚಾರ್ಟ್ ವರ್ಕಿಂಗ್ ಅದ ಇನ್ ದಿಸ್ ಇಯರ್ 1975 ದೇರ್ ಇಸ್ ಎ ಓಕೆ ಚಾರ್ಟ್ ವರ್ಕಿಂಗ್ ಆರ್ ಡೆಫಿಸಿಟ್ ಆಫ್ rupees 10,000 means in this year royalty is less than the minimum rent. So 10,000 minus 20,000 that is the 10,000 that is the chart working or you can call deficit. Okay. So anyhow even though if it is a deficit means the minimum rent has to pay this landlord. Okay, payment to landlord is 20,000. So ಇಲ್ಲಿ ಒಂದು ವೇಳೆ ಚಾರ್ಟ್ ವರ್ಕಿಂಗ್ ಇತ್ತಂದ್ರೆ ಪೇಮೆಂಟ್ ಕಾಲಮ್ದಾಗ ಲಾಸ್ಟಿಗೆ ಮಿನಿಮಮ್ ರೆಂಟ್ ಮಾತ್ರ ಬರೀಬೇಕು. ಒಂದು ವೇಳೆ ಸರ್ಪ್ಲಸ್ ಇತ್ತಂದ್ರೆ ಸರ್ಪ್ಲಸ್ ಅಮೌಂಟ್ ಎಷ್ಟು ಆ್ಯಡ್ ಮಾಡಿ ಮಿನಿಮಮ್ ರೆಂಟು ಮತ್ತು ಸರ್ಪ್ಲಸ್ ಆ್ಯಡ್ ಮಾಡಿ ಏನದಲ್ಲ ಔಟರ್ ಕಾಲಮ್ದಾಗ ಬರೀತೀವಿ ರೀ ಲಾಸ್ಟ್ ಕಾಲಮ್ದಾಗ ದಟ್ ಈಸ್ ಪೇಮೆಂಟ್ ಟು ಲ್ಯಾಂಡ್ ಲಾರ್ಡ್. Then you come to the second year that is in the year 1976 output is 3,000, royalty amount is 15,000. That is 3,000 into 5. 3,000 into 5 is 15,000. Okay. Minimum rent each every year we have to write this minimum rent or dead rent. Okay, based on the agreement. And again here also there is a deficit of rupees 5,000, chart working of rupees 5,000. And all these three surplus, recover, irrecover, dash and outer the last column payment to landlord is 20,000 that is the minimum rent. And come to this third year that is 1977 output is 4,000. Okay, then royalty is 4,000 into 5 20,000. Minimum rent is 20,000. So here in this year 1977 there is no loss, there is no profit, that is no deficit, no surplus. 20,000 minus, so that's why all column should be dash and we have to keep the dash, and outer column that is last column 20,000 minimum rent. Okay. And come to this fourth year 1978, so total output is 4,500. So royalty is 4,500 into 5 that is 22,500. Again minimum rent is 20,000. So tell me. ಸರ್ ಫಸ್ಟ್ ಇಯರ್ದ ಥರ್ಡ್ ಇಯರ್ದ ರಿಕವರ್ ಮಾಡ್ಕೋತೇವಲ್ಲ ರೀ, ಅಲ್ಲಿ ರಿಕವರ್ ಮಾಡ್ಕೊಳಕ್ ಏನ್ ರಿಕವರ್ ತಗೋತೇವಲ್ಲ ರೀ, ಅಲ್ಲಿ ಅವ ಇಲ್ಲಿ ನೆಕ್ಸ್ಟ್ 3 years ಅಂದಿಲ್ಲ 5 years ಅಂದಾನ. 5 years ಅನ್ನ ರಿಕವರಿ ಮಾಡ್ಕೋಬಹುದು. 3 years ಅಂದಿನಂದ್ರೆ ಥರ್ಡ್ ಇಯರ್ದಾಗ ರಿಕವರಿ ಮಾಡ್ಕೋತಿದ್ದೆವು. ಅಲ್ಲಿ ಎಷ್ಟು ವರ್ಷದಾಗ ರಿಕವರಿ ಮಾಡ್ಕೋತಾನೆ ಅಂತ ಹೇಳಿ ನೋಡ್ಕೋಬೇಕು ನಾವು ಕ್ವಶನ್ದಾಗ ಅಲ್ಲಿ. So please all of you see this which I am showing you. Okay. So any this deficit during the year is recovered
ನೆಕ್ಸ್ಟ್ 5 ಇಯರ್ಸ್ ಓಕೆ ಫಸ್ಟ್ 5 ಇಯರ್ಸ್ ಅಂತೇಳಿ ನೋಡ್ರಿ ಎಷ್ಟು 5ನೇ ವರ್ಷ ತನಕ ರಿಕವರಿ ಮಾಡ್ಕೋತದೆ ಇನ್ನು 5 ವರ್ಷ ಆಗಿಲ್ಲಲ್ಲ ಸೊ ಅದಕ್ಕಾಗಿ ಏನದಲ್ಲ ಅದು ಅಟೇ ಇರ್ ರಿಕವರ್ ಕಾಲಮ್ದಾಗ ಇಡಂಗಿಲ್ಲ ನೀ ಕೇಳಿದ್ದು ಕರೆಕ್ಟ್ ಅದ ಹೌದು ಅಲ್ಲಿ ಏನಪ್ಪ ಅಂದ್ರೆ ಮೊದಲಿನ ನಾವು ಎಲ್ಲ ನೋಡಿದೆ ಅಲ್ಲಿ ರಿಕವರಿ ಎಷ್ಟು ವರ್ಷದಾಗ ಅದ ಅಂತೇಳಿ ನೋಡ್ಕೋಬೇಕು 3 ಇಯರ್ಸ್ ಅಂದ್ರೆ ಅದು 3rd ಇಯರ್ದಾಗ ಏನದಲ್ಲ ಇರ್ ರಿಕವರ್ ಕಾಲಮ್ದಾಗ ಬರೀತೀವಿ ಅದ್ರ ಏನದಲ್ಲ ಫಸ್ಟ್ 5 ಇಯರ್ಸ್ ಅಂತಂದು ಅಂದ್ರೆ ಫಸ್ಟ್ ಇಯರ್ ಯಾವ ವರ್ಷ ರಿಕವರಿ ಮಾಡ್ಕೋತೀವಿ ನಾವು ಅಲ್ಲಿ ಫಸ್ಟ್ ಇಯರ್ದು 4th ಇಯರ್ ಫಸ್ಟ್ ಇಯರ್ದು ಯಾವುದು 3rd ಇಯರ್ದಾಗ ರೀ 3 ಇಯರ್ಸ್ ಅಂದಾಗ ಆದ್ರೆ ಇಲ್ಲಿ 5 ಇಯರ್ ಅಂತನಲ್ಲಿ ಇಲ್ಲಿ 5 ಇಯರ್ಸ್ ಅಂದ್ರೆ ಹಾಂ 5th ಥರ್ಡ್ ಇಯರ್ ಕಾಲಮ್ದಾಗ ರೀ ಹಾಂ 5th ಕಾಲಮ್ ಒಳಗೆ ಹೋಗ್ತೀವಿ ಅಲ್ಲಿ ಅದು ಈ ಒಂದು ಫಸ್ಟ್ ಇಯರ್ದು 3rd ಇಯರ್ದಾಗ ಅಥವಾ 4th ಇಯರ್ದಾಗ ರಿಕವರಿ ಆಗಲಿ ಅಥವಾ 5th ಇಯರ್ ತನಕ 5 ವರ್ಷ ತನಕ ನಾವು ನೋಡ್ಕೊತ ಹೋಗ್ತೇವೆ 5 ವರ್ಷ ತನಕ ಅಲ್ಲಿ ನೋಡ್ಕೊತ ಹೋದಾಗ 5ನೇ ವರ್ಷ ಕೂಡ ಏನದಲ್ಲ ನಮಗೆ ಸರ್ಪ್ಲಸ್ ಬರಲಿಲ್ಲ ಅಂದ್ರೆ ಅದು ಇರ್ ರಿಕವರ್ ಕಾಲಮ್ದಾಗ ಬರೀತೀವಿ ಹೆಂಗೆ ಓಕೆ ಆಯಿತು ಸೊ ಇಲ್ಲಿ ನೋಡ್ರಿ ಇಲ್ಲಿ 4th ಇಯರ್ 70 ಇಯರ್ದಾಗ 2500 ಸರ್ಪ್ಲಸ್ ಅದ ನಮ್ಮ ಫಸ್ಟ್ ಇಯರ್ ಟೋಟಲ್ ಏನದಲ್ಲ 10,000 ಅದ ಅದು ಈ 10,000 ಅಂದ್ರೆ ಪೂರ 5ನೇ ವರ್ಷ ತನಕ ರಿಕವರಿ ಮಾಡ್ಕೋಬೋದು ನಾವು ಅಲ್ಲಿ ಎಷ್ಟನೇ ವರ್ಷ ತನಕ ರಿಕವರಿ ಮಾಡ್ಕೋಬೋದು ಸೊ ಇಲ್ಲಿ ನೋಡಿ 15,000 15,000 ಶಾರ್ಟ್ ವರ್ಕಿಂಗ್ ಅದ 15,000 ಡೆಪ್ಸಿಟ್ ಅದ ಈಗ 15,000 ಏನಪ್ಪ ಅಂದ್ರೆ ನಾವು 5 ವರ್ಷದ ಒಳಗಾಗಿ ರಿಕವರಿ ಮಾಡ್ಕೋತೀವಿ ಒಂದು ವೇಳೆ ರಿಕವರಿ ಮಾಡ್ಕೊಂಡಿಲ್ಲ ಈ ರಿಕವರ್ ಕಾಲಮ್ದಾಗ ಇಡ್ತೀವಿ ಸೊ ಮ್ಯೂಟ್ ಮಾಡೋದು ಪುಷ್ಪನ್ ಮ್ಯೂಟ್ ಮಾಡು ನೀವು ಭಾಳ ಕೇರ್ಫುಲ್ಲಾಗಿ ಕೇಳ್ರಿ ಅಷ್ಟೇ ಇಲ್ಲಿ ಮ್ಯೂಟ್ ಮಾಡಿರಿ ಎಲ್ಲರೂ ಕೇರ್ಫುಲ್ಲಾಗಿ ಕೇಳ್ರಿ ಸೊ ಇಲ್ಲಿ 4th ಇಯರ್ದಾಗ ನೋ ಡೆಪ್ಸಿಟ್ ನೋ ಸರ್ಪ್ಲಸ್ ಸೊ ದಟ್ಸ್ ವೈ we have kept dash okay and 5th year 2,500 surplus is there okay that is 22,500 minus 20,000 2,500 is the surplus so this surplus we can recover of okay from this 10,000 ದಾಗ ಏನದಲ್ಲ ಒಂದು 2,500 ರಿಕವರ್ ಮಾಡ್ಕೊಂಡು okay that is total royalty and minimum rent 20,000 and here in this year there is a surplus of rupees 5,000 that is 25,000 minus 25,000 surplus is there okay so in you see this first year okay any deficiency will be recovered in 5th year okay any deficit will be any deficit of this first year will be recovered in 5th year so a deficit of rupees 7,500 in a year okay year so like ನಮಗೆ ಏನದಲ್ಲ ಲಾಸ್ಟ್ ಇಯರ್ ಇದ್ದಿದ್ದೇವೆ ನಾವು ಇಲ್ಲಿ ಈ ರೀತಿ ಲಾಸ್ಟ್ ಇಯರ್ ರಿಕವರ್ ಮಾಡ್ಕೋಬೇಕು ನಾವೇನು ಮಾಡ್ತೀವಿ ಅವೇ सर कट कट के ಸರ್ ಕತ್ ಆವಾಜ್ ಕೇಳಂತದ್ರಿ
ವಾಯ್ಸ್ ಬ್ರೇಕ್. ಹಾಂ ಬಹುಶಃ ಇದು ರಾಯಲ್ಟಿ ಚಾಟ್ ಅವರಿಗೆ ಅರ್ಥ ಆಯ್ತಲ್ಲ. ಹಲೋ, ಇದು ಹಲೋ ಯಾರೇ ಸರ್. ಅರ್ಥ ಆಗಿಲ್ಲ ಅಂದ್ರೆ ಕೇಳ್ಬೋದು. ಸರ್ ಇನ್ನ ಸರ್ಪ್ಲ ಅಮ್ರೀನ್ ಶಾರ್ಟ್ ವರ್ಕ್ ಅಮ್ರೀನ್ ಕೈ ಏನು ನಿಮ್ ವಾಯ್ಸ್ ಬ್ರೇಕ್ ಆಗ್ಲತ್ತದ್ರಿ ಸರ್. ಹೊಂಟಿಲ್ರಿ ನಿಮ್ ವಾಯ್ಸ್ ಬ್ರೇಕ್ ಆಗ್ಲತ್ತದ್ರಿ. ಸರ್ 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 ಅಂದ್ರೆ ಹೆಂಗ ರಿಪ್ಲೈ ಮಾಡ್ರಿ ಇಲ್ಲತ್ತೆ ನಿಮ್ಗೆ ಪುಷ್ಪನ ಹೇಳಕ್ ಕೇಳಿಸ್ಲತ್ತದ. ಸರ್ ವಾಯ್ಸ್ ಬ್ರೇಕ್ ಆಗ್ಲತ್ತದ್ರಿ.
I hope all of you understood this royalty chart, how to draw a royalty chart. ಸೊ ಎಲ್ಲರಿಗೂ ಗೊತ್ತಾಗಿದೆ ಅಂತ ಹೇಳಿ ತಿಳ್ಕೊತೀನಿ. ಹೌದು. ಸೊ ಸರ್ another ರಿಕವರಿ only ಸರ್ ರಿಕವರಿ ಸರ್ಪ್ಲಸ್ ಹಾಂ ಓಕೆ, ನಿಮ್ಗೆ ಅವಾಗಿನ ಹಿಡಿದು ಕೇಳಕತ್ತೀನಿ ನಾನು ನಿಮ್ಗೆ. ಓಕೆ ನೋಡ್ರಿ ಅಲ್ಲಿ. ಸೊ ಇಲ್ಲಿ ರಿಕವರಿ ಇದ್ರಾಗ ಇಲ್ಲಿ ನೋಡಿದಾಗ 4th ಇಯರ್ಗೆ ಬರಲ್ಲಿ. ಹೌದು. ಸೊ ಸ್ಕ್ರೀನ್ ಕಾಣಿಸ್ಲತ್ತಲ್ಲ. ಸೊ ನಿಮ್ಮ ಮನ್ಯಾಗ ಅದು ಆಜು ಬಾಜು ಜರ ಸೈಲೆಂಟ್ ಪ್ಲೇಸ್ನಾಗ ಕೂಡ್ರಲ್ಲಿ, ಜರ ಸೈಲೆಂಟ್ ಆಗ್ಲಿಕ್ಕೆ ಹೇಳ್ರಿ. ನೀವು ಒಂದು ವೇಳೆ ನನ್ನ ಜೊತೆ ಮಾತಾಡದಿದ್ರೆ ನಿಮ್ಮ ಮನ್ಯಾಗ ಎಲ್ಲರಿಗೆ ಜರ ಮಾತಾಡಬೇಡ ಅಂತ ಹೇಳ್ರಿ, ಅಂದರೆ ನಿಮ್ಗೆ ಈಜಿ ಲೆಕ್ಕ ತಿಳಿತದೆ. You come to this year 1978. So in the year 1978, okay, there is a output. Okay, there is a output of 4,500 tons. And this, if we multiply this 4,500 into 5 means we will get 22,500 as a royalty amount. ಈಗ ರಾಯಲ್ಟಿ ಔಟ್ಪುಟ್ ಎಷ್ಟಿದೆ? 4,500. ಆ 4,500 ಏನಪ್ಪ ಅಂದ್ರೆ 5ರಿಂದ ಗುಣಾಕಾರ ಮಾಡಿದಾಗ ನಮಗೆ 22,500 ಏನದಲ್ಲ ಟೋಟಲ್ ರಾಯಲ್ಟಿ ಬರ್ತದೆ. ಇಲ್ಲಿ 22,500 ಮೈನಸ್ 20 ಮಾಡಿದಾಗ ನಮಗೆ ಅಲ್ಲಿ ಸರ್ಪ್ಲಸ್ 2,500 ಬರ್ತದೆ. ಎಷ್ಟು? 2,500. ಈ ಸರ್ಪ್ಲಸ್ ಅಮೌಂಟ್ ಏನದಲ್ಲ ನಾವು ಹಿಂದೆ 1ನೇ ವರ್ಷ 2ನೇ ವರ್ಷ ನಮ್ಗೆ ಟೋಟಲ್ ಏನಪ್ಪ ಅಂದ್ರೆ 10,000 ಆ್ಯಂಡ್ 5,000 ಲೈಕ್ ದಟ್ ನಮಗಲ್ಲಿ ಏನದಲ್ಲ ಶಾರ್ಟ್ ವರ್ಕಿಂಗ್ ಅದ ರೀ, ಡೆಫಿಸಿಟ್ ಅದ. ಆ ಡೆಫಿಸಿಟ್ ಏನದಲ್ಲ ಇಲ್ಲಿ ನಮಗೆ ಪೂರಾ ಕಂಪ್ಲೀಟಾಗಿ ರಿಕವರಿ ಮಾಡ್ಕೊಳಕ್ಕಾಗಲಿಲ್ಲ ಅಂದ್ರೆ ಭೀ ಎಷ್ಟು ಆಗ್ತದೆ ಅಷ್ಟು ನಾವು ರಿಕವರಿ ಮಾಡ್ಕೋತೀವಿ. ಟೋಟಲಿ ಓವರಾಲ್ ಆಗಿ ನಮ್ಗೆ ಎಷ್ಟು ಸಾಧ್ಯದ ಅಷ್ಟು ಅಮೌಂಟ್ ಏನದಲ್ಲ ನಾವು ರಿಕವರಿ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೇವೆ. ಹೌದು. ಸೊ ಇಲ್ಲಿ ನಮಗೆ ಈ ಒಂದು ಇದರಲ್ಲಿ ಏನದಲ್ಲ 4th ಇಯರ್ದಾಗ ನಮಗೆ 2,500 ಮಾತ್ರ ಸರ್ಪ್ಲಸ್ ಅದ. ಆ ಸರ್ಪ್ಲಸ್ ಏನದ. ಹಾಂ ಹಲೋ, ಸ್ಕ್ರೀನ್ ಕಾಣಿಸ್ಲತ್ತಲ್ಲ ಎಲ್ಲರಿಗೆ? ಹಾಂ ರೀ ಸರ್. ಓಕೆ. ಸೊ ಇಲ್ಲಿ 2,500 ಏನು ಮಾಡ್ತೇವೆ ನಾವು ರಿಕವರಿ ಮಾಡ್ಕೋತೇವೆ. ಅದು ಸರ್ಪ್ಲಸ್ನಿಂದ ರಿಕವರಿ ಮಾಡ್ಕೋತೇವೆ. ಇದರಿಂದ ಅದು ಟೋಟಲಿ 10,000. ಇನ್ನು ನಮಗಲ್ಲಿ ಏನಪ್ಪ ಅಂದ್ರೆ ರಿಕವರಿಲಿ ಯಾಕೆ ತೊಗೋಂಗಿಲ್ಲ, ರಿಕವರ್ ಕಾಲಮ್ದಾಗ ಇನ್ನೂ ಭೀ ಯಾಕೆ ತೊಗೋಂಗಿಲ್ಲ ಅಂದ್ರೆ ನಮ್ಗಲ್ಲಿ ಇನ್ನೊಂದು ವರ್ಷ ಚಾನ್ಸ್ ಅದ ರೀ ಇದು. ಯಾಕಂದ್ರೆ ಅಲ್ಲಿ 5 ವರ್ಷ ಟೈಮ್ ಕೊಟ್ಟ ನಾವು ಅಲ್ಲಿ. ಹೌದು. ನಾವು ನೋಡ್ಬೇಕಲ್ಲಿ ಕ್ವಶನ್ದಾಗ ಏನು ಸರ್ಪ್ಲಸ್ ಬಂದಿರ್ದಂಗೆ ರಿಕವರಿ ಮಾಡ್ಕೋಬೇಕು. ಸರ್ಪ್ಲಸ್ ಬಂದ್ರೆ ಮಾತ್ರ 2,500 ರೂಪಾಯಿ ಇಲ್ಲಿ ಸರ್ಪ್ಲಸ್ ಬಂದಿಲ್ಲ. ಆ ಸರ್ಪ್ಲಸ್ ಇದ್ದಿದ್ದು ರಿಕವರಿ ಸ್ಟಾರ್ಟ್ ವರ್ಕಿಂಗ್ದಾಗ ರಿಕವರಿ ಕಾಲಮ್ದಾಗ ಬರ್ಕೋತೀವಿ, ರಿಕವರ್ಡ್ ಕಾಲಮ್ದಾಗ. ಹೌದು. ಸೊ ಅಲ್ಲಿ ಇದೆ ಫಸ್ಟ್ ಇಯರ್ ಏನದಲ್ಲ 10,000 ಡೆಫಿಸಿಟ್ ಅದ, ಸ್ಟಾರ್ಟ್ ವರ್ಕಿಂಗ್ ಅದ. ಆದರೆ ಇಲ್ಲಿ 2,500 ಏನದಲ್ಲ ರಿಕವರಿ ಆಯಿತು. ನೀವು ಕೇಳ್ಬೋದು ಅಲ್ಲಿ 7,500 ಏನು ರಿಕವರ್ದಾಗ ಬರ್ಕೋಬೇಕಲ್ರಿ ಅಂತ ಹೇಳ್ತೀನಿ. ಯಾಕೆ ಬರ್ದಿಲ್ಲ ಅಂತ ಹೇಳ್ತೀನಿ. ಸೊ ಯಾಕಂದ್ರೆ ಅಲ್ಲಿ ಇನ್ನೂ 5 ವರ್ಷ ಆಗಿಲ್ಲ ನೋಡ್ರಿ ಅಲ್ಲಿ. ಇದು ನೆಕ್ಸ್ಟ್ 5 ಇಯರ್ಸ್ ತನಕ, ಫಸ್ಟ್ 5 ಇಯರ್ಸ್ ತನಕ ಏನದಲ್ಲ ರಿಕವರಿ ಮಾಡ್ಕೋಬೋದು. ಅಂದ್ರೆ 5ನೇ ವರ್ಷದಾಗ ಕೂಡ ಅದು ಇನ್ನೂ ಉಳಿದಿದ್ದು ರಿಕವರಿ ಮಾಡ್ಕೋಬೋದಲ್ಲ ನಾವು. ಹೌದು. ನಾವು ಉಳಿದಿದ್ದು ಏನದಲ್ಲ ರಿಕವರಿ ಮಾಡ್ಕೋಬೋದಲ್ಲ. ಅದಕ್ಕಾಗಿ ನಾವು ಟೋಟಲಿ ಏನಪ್ಪ ಅಂದ್ರೆ ಈ ಒಂದು ಇದ್ರಾಗ 4ನೇ ವರ್ಷ ಈ ರಿಕವರ್ ಕಾಲಮ್ದಾಗ ಬರೆಯಂಗಿಲ್ಲ. ಹೌದು. ಸೊ 4ನೇ ವರ್ಷ 7,500 ಇನ್ನೂ ಬ್ಯಾಲೆನ್ಸ್ ಉಳಿತದೆ, ಅದು ಈ ರಿಕವರ್ ಕಾಲಮ್ದಾಗ ಯಾಕೆ ಬರೆಯಲ್ಲ? ಸೊ ಯಾಕಂದ್ರೆ ಅಲ್ಲಿ ನಮಗೆ ಇನ್ನೂ 1 ವರ್ಷ ಚಾನ್ಸ್ ಅದ ಅದು ರಿಕವರಿ ಮಾಡ್ಕೋದು. ಸೊ ಅದಕ್ಕಾಗಿ ಈ ಒಂದು ಇದರಲ್ಲಿ ಬರೆಯಂಗಿಲ್ಲ. ಓಕೆ. ಸೊ ಈಗ 5th ಇಯರ್ ಬರಲ್ಲಿ 1979ದಾಗ टोटल आउटपुट इज 5,000. तो ये क्या है वो 5th ईयर में दैट इज इन द ईयर 1979 5,000 आउटपुट है टोटल. सो 5,000 इंटू 5,000 इंटू 5 दैट इज 25,000. तो ये मिनिमम रेंट के कालम में मिनिमम रेंट कितना है वो कंपलसरी रखना. ये मिनिमम रेंट कितना है 20,000 है. ओके. एंड नाउ वी विल सी हम क्या देखना इधर वो डेफिसिट है या सरप्लस है. सो ये 5th ईयर को देखें तो देर इज ईयर क्या है वो 5,000 सरप्लस है. ये सरप्लस हम कैसे बोल रहे बोले तो इफ दिस रॉयल्टी इज मोर देन मिनिमम रेंट मीन्स दैट इज कॉल्ड सरप्लस. ये रॉयल्टी के ये 1979 में क्या है रॉयल्टी ज़्यादा है 5,000, इसके लिए हम इसको सरप्लस बोलते हैं. ओके. सो दिस सरप्लस वी कैन रिकवर. ओके. दैट वी हैव टू राइट इन रिकवर कॉलम.
That's why here this surplus has written in recovered column 5,000. ओके, तो थोड़ा ये चार्ट वर्किंग को देखिए, टोटल 10,000 और 5,000 दोनों पकड़े तो 15,000 हो गए। और ये हमारा रिकवर कॉलम में पहला हम 2,500 रिकवरी करें और 5,000 रिकवरी करें, तो टोटल कितना अभी बचे सो है बोले तो 7,500 ये हम 5 साल में लिखते ಈ ರಿಕವರ್ ಕಾಲಮ್ನಿ. ಸೊ ಇಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇದು ಟೋಟಲಿ ನಮಗೆ 15,000 ರೂಪಾಯಿ ಚಾರ್ಟ್ ವರ್ಕಿಂಗ್ ಬರಬೇಕಾಗಿತ್ತು, ಅದು ಖಾಲಿ 7,500 ರೂಪಾಯಿ ಬಂತು. ಇನ್ನು 7,500 ಏನಪ್ಪ ಅಂದ್ರೆ ಈ ರಿಕವರ್ ಕಾಲಮ್ ಲಾಸ್ಟ್ ಕಾಲಮ್ದಾಗ ಇಡ್ತೀವಿ. ಸೊ ಅಗೇನ್ ಏನದಲ್ಲ ಪೇಮೆಂಟ್ ಖಾಲಿ 20,000 ಮಾತ್ರ ಅಂತ ಹಾಕ್ತೀನಿ. ಸೊ ಈಗ ಗೊತ್ತಾಯ್ತು ಈಗ ರಿಕವರ್ದು ಸರ್ಪ್ಲಸ್ ಇದ್ದಿದ್ದು ರಿಕವರ್ದಾಗ ತೊಗೋಬೇಕು, ಅದು ಏಟ್ ದಾಟು ಹೌದು. ಸೊ ಈ ಬ್ಯಾಲೆನ್ಸ್ ಉಳಿತಂದ್ರೆ ಇನ್ನು ರಿಕವರಿ ಆಲಾರ್ದು ಇನ್ನೂ ಉಳಿತಂದ್ರೆ ಲಾಸ್ಟಿಗೆ ಏನದಲ್ಲ ಈ ರಿಕವರಿ ಕಾಲಮ್ದಾಗ ತೊಗೋಬೇಕು. ಓಕೆ, ಸೊ ಅದು ರಿಕವರಿ ಅಥವಾ ರಿಕೂಪ್ಮೆಂಟ್ ವರ್ಡ್ ಕರಿತಂದ್ರೆ ಇದು ಏನು 3 ಇಯರ್ಸ್ ಅದ, ಏನು 2 ಇಯರ್ಸ್ ಅದ, ಏನು 4 ಇಯರ್ಸ್ ಅದ, ಏನು 5 ಇಯರ್ಸ್ ಅದ ನೋಡ್ಕೋಬೇಕು. ಇಲ್ಲಿ ಈ ಲೆಕ್ಕದಾಗ 5 ವರ್ಷ ತನಕ ಕೊಟ್ಟಾನ, 5 ವರ್ಷ ತನಕ ಅವ ರಿಕವರಿ ಮಾಡ್ಕೋತಾನ ಒಂದು. ಸೊ ಅದಕ್ಕೆ ಅಲ್ಲಿ ನಾವು 4th ಇಯರ್ದಾಗ ಈ ರಿಕವರ್ ಕಾಲಮ್ದಾಗ ಬರೆಯಂಗಿಲ್ಲ, 5th ಇಯರ್ದಾಗ ಬರಿತೀವಿ. ಅರ್ಥ ಆಯಿತು? ಸೊ ನಾವು ಓಕೆ, ನೌ ಐ ವಿಲ್ ಸ್ಟಾಪ್ ಹಿಯರ್. ಓಕೆ.